ರೆಡಿನಾ ಸ್ಕೂಲಿಗೆ ಹೋಗೋಕ್ಕೆ? ಏನೇನು ಕೊಡಿಸ್ಕೊಂಬಂದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆನೇ ಬಾಗಿಲು ಮುಂದೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಚಳಿ ಬೇರೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆನೇ ಹೇಳೋಕ್ಕಾಗಲ್ಲ, ಚಳಿಲಿ ನಮ್ಮ ಪರಿಸ್ಥಿತಿ ಹೇಳೋಂಗೂ ಇಲ್ಲ ಬಿಡೋಂಗಿಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆದ್ರೂ ಹೇಳಲೇಬೇಕು. ಎದ್ದು ಪಟ ಅಂತ ನೀರು ಹಾಕಿ ರಂಗೋಲಿ ಬಿಡಿಸಿ ಎಲ್ಲ ಮಾಡ್ಕೊಬಿಟ್ರೆ ನಮಗೆ ಸಮಾಧಾನ ಅಲ್ವಾ. ಹಾಗಾಗಿ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೇಗನೆ ಎದ್ದರೆ ಏನಾಗುತ್ತೆ, ಹೇಳೋವರೆಗೂ ಒಂಥರ ಅನಿಸುತ್ತೆ. ಆಮೇಲೆ ಹಾಸಿಗೆ ಮೇಲೆಯಿಂದ ಎದ್ದ ಮೇಲೇ ಇನ್ನೂ ಒಂಥರ ಖುಷಿ ಇರುತ್ತೆ, ಬೇಗ ಎದ್ದು ಕೆಲಸ ಮಾಡ್ಕೊಂಡ್ವಿ ಅಂತ. ಇಲ್ಲ ಅಂದರೆ ಇಡೀ ದಿನ ಬರೀ ಕೆಲಸ ಅಂತಲೇ ಇರುತ್ತೆ. ಅದರಲ್ಲೂ ಒಂಥರ ಖುಷಿ, ಮತ್ತು ಹೇಳ್ಬೇಕಲ್ಲಪ್ಪ ಅನ್ನೋದ್ರಲ್ಲೂ ದುಃಖ. ಏನೂ ಮಾಡೋಕ್ಕಾಗಲ್ಲ, ಎದ್ದು ಮಾಡಲೇಬೇಕು. ಮತ್ತು ಈ ರಂಗೋಲಿ ಬೇರೆ ಹಾಕ್ಕೊಳ್ತಾ ಇದ್ದೀನಿ, ಸಿಂಪಲಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ ದೊಡ್ಡದಾಗಿ ಜಾಗ ಇಲ್ಲ, ಹಾಗಾಗಿ ಸಣ್ಣದಾಗಿ ಪುಟ್ಟದಾಗಿ ರಂಗೋಲಿನ ಹಾಕ್ಕೋಬೇಕಾಗುತ್ತೆ. ರಂಗೋಲಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಸೈಡೆಲ್ಲ ಹೂ ಬಿಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗನೂ ಕುಯ್ ಅಂತಿದ್ದ. ಅಷ್ಟರಲ್ಲಿ ಬೇಗ ಪಟ ಅಂತ ರಂಗೋಲಿ ಹಾಕ್ಕೊಬಿಡೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಮಧ್ಯದಲ್ಲಿ ಬರೀ ಒಂದು ರಂಗೋಲಿ ಹಾಕಿ ಬಿಡೋಕ್ಕಾಗಲ್ಲ. ಸೈಡ್ ಹೂ ಬಿಟ್ರೇ ಚೆನ್ನಾಗಿ ಕಾಣಿಸೋದು ರಂಗೋಲಿ, ಮತ್ತು ನನಗೆ ಸಮಾಧಾನ ಆಗೋದು. ಹಾಗಾಗಿ ಸೈಡು ಕೂಡ ಈ ಥರ ಹೂ ಬಿಡಿಸ್ಕೊಳ್ತೀನಿ. ಬರೀ ಮಧ್ಯಾಹ್ನ ರಂಗೋಲಿ ಹಾಕಿ ಬರೀ ಒಂದು ಕುಂಕುಮ ಅರಿಶಿನ ಇಟ್ಟು ಬಂದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ನನಗೆ ಯಾಕೋ ಅಷ್ಟಾಗಿ ಸಮಾಧಾನ ಅನಿಸಲ್ಲ. ಹಾಗಾಗಿ ಅದು ಏನು ಕಲ್ಲು ತುಂಬ ರಂಗೋಲಿ ಬಿಡಿಸಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಮನಸ್ಸಿಗೂ ಸಮಾಧಾನ ಆಗುತ್ತೆ ಅಂತ ನಾನು ಬಿಡಿಸ್ಬರ್ತೀನಿ. ಬಿಡಿಸ್ಬಂದು ಒಳಗಡೆ ಬಂದು ನೋಡಿದ್ರೆ ಯಪ್ಪ, ಈ ಥರ ಸವಸ ಯಾರಿಗೂ ಬೇಡ ಅನಿಸುತ್ತೆ. ಅಂದರೆ ನನ್ನ ಮಗ ನೈಟೆಲ್ಲ ಮನೆಯೆಲ್ಲ ರಂಪ ಮಾಡಿರ್ತಾನೆ. ಅದನ್ನು ನೋಡಿದ ತಕ್ಷಣ ತಲೆ ತಿರುಗಿ ಅಲ್ಲೇ ತಲೆ ಸುತ್ತಿ ಬಿದ್ದುಬಿಡೋ ಥರ ಅನಿಸ್ಬಿಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇಲ್ಲಾಂದರೆ ಮತ್ತೆ ನಾವೇ ಎಷ್ಟು ಗಂಟೆ ಬಿಟ್ಟರು ನಾನೇ ಮಾಡಬೇಕು ಅಂತ ಬಂದು ಬಿದ್ದು ಮಾಡಿಬಿಡ್ತೀನಿ. ಪಟ ಅಂತ ಮಾಡೋಕ್ಕೆ ಕೈಯಲ್ಲಿ ಮಾಡಿಬಿಡೋಣ ಅಂತ. ಮತ್ತು ಎಷ್ಟೇ ಬೇಜಾರು ತಿಂದ್ರೂ, ಎಷ್ಟೇ ನಾವೇನೇ ಕೆಲಸದಿಂದ ತಪ್ಪಿಸ್ಕೊಂಡ್ರು ನಾವು ಒಬ್ಬರೇ ಇರೋದ್ರಿಂದ ಒಬ್ಬಳೇ ಮಾಡಬೇಕು. ಹಾಗಾಗಿ ಮಾಡಿಬಿಡ್ತೀನಿ. ಏನು ಬೇಜಾರು ಮಾಡ್ಕೊಂಡೇ ನಾನೇ ಶಬಾಷ್, ಅಂದರೆ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ನನ್ನ ಮನಸ್ಸಿಗೆ ನಾನೇ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಸೋಫಾ ಕವರೆಲ್ಲ ಹಾಕೋದಿದೆಯಲ್ಲ, ನನ್ನ ಮಗ ಪದೇ ಕಿತ್ತು ಹಾಕ್ತಿರ್ತಾನೆ. ನಾನು ಪದೇ ಹಾಕ್ತಾನೆ ಇರ್ತೀನಿ. ಯಾಕಂದರೆ ನನಗೆ ಅದೊಂಥರ ಕಾಯಿಲೆ. ಯಾಕಂದರೆ ಮನೆ ಹರಡಿರೋದು ನೋಡಿದ್ರೆ ತುಂಬ ಸಿಟ್ಟು ಬರುತ್ತೆ. ಸುಮ್ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ. ಇಲ್ಲ ಅಂದರೆ ತುಂಬ ಸಿಟ್ಟು ಬಂದು ಗಲೀಜಾಗಿಬಿಟ್ರೆ. ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಮತ್ತು ನನ್ನ ಮಗ ಅದೇ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಮತ್ತೆ ವಾರ್ನಿಂಗ್ ಮಾಡ್ತಾ ಇರ್ತೀನಿ, ಮತ್ತೆ ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನೇನು ಇದು ಸಮಯದ ಅವಧಿ ಮುಗಿತಾ ಬರ್ತಾ ಇದೆ, ನೀವು ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಿ ಅಂತ ನನಗೆ ವಾರ್ನಿಂಗ್ ಬಂತು. ಹಾಗಾಗಿ ಅಡುಗೆ ಮನೆಗೆ ಬಂದು ನಾನು ತಿಂಡಿ ಪ್ರಿಪೇರ್ ಮಾಡಿಬಿಡೋಣ ಅಂತ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನನ್ನ ಮಗಗೆ ಕಡುಬು ಅಂದರೆ ತುಂಬ ಇಷ್ಟ. ನಮ್ಮ ಮಲ್ನಾಡು ಸೈಡವ್ರಿಗೆ ಗೊತ್ತಿರುತ್ತೆ ಕಡುಬು ಅಂದರೆ ಏನು ಅಂತ. ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಕೆಲವರಿಗೆ ನಾನು ಕಡುಬು ಅಂದಾಗ ಏನು ಕಡುಬು ಅಂದರೆ ಯಾವ ಥರ ಮಾಡ್ತೀರಾ ಏನು ಅಂತ ಎಲ್ಲ ಕೇಳ್ತಿರ್ತಾರೆ. ಹಾಗಾಗಿ ಹೇಳಿದೆ ಕಡುಬು ಮಾಡ್ತಾಯಿದ್ದೀನಿ ಅಂತ. ಏನಿಲ್ಲ, ಅಕ್ಕಿನ ಇದು ಗೋಧಿ ರವೆ ಥರ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಹಾಕಿ ಅಕ್ಕಿ ರವೆನ ಹಾಕಿ ಕ್ಲೀನಾಗಿ ಉಂಡೆ ಥರ ಮಾಡ್ಕೊಳೋದು. ಈ ಥರ ಮಾಡ್ಕೊಂಡು ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ಥರ ಉಂಡೆ ಮಾಡಿ ಇಡ್ಲಿ ಪಾತ್ರೆಲೋ ಇಲ್ಲ ಕಡ್ಬಿನ ಪಾತ್ರೆನೇ ಸಿಗುತ್ತೆ, ಕಡ್ಬಿನ ಪಾತ್ರೆಲೋ ಹಾಕಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬಿಟ್ರೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ಮಾಡಿದ್ರೆ ತಾನೇ ತಿನ್ನೋಕ್ಕೆ ರೆಡಿ ಆಗೋದು. ಹಾಗಾಗಿ ಪಟ ಅಂತ ಮಾಡಿಬಿಟ್ಟೆ. ಅಷ್ಟರಲ್ಲಿ ನನ್ನ ಮನೆಯವರು ಜ್ಯೂಸ್ ಬೇಕು ಅಂದರು. ಹಾಗಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟು ಆ್ಯಪಲ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಕಡುಬು ರೆಡಿ ಆಗಿತ್ತು. ನನ್ನ ಮಗ ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿ ಕೂತಿದ್ದ. ರೆಡಿನಾ ಸ್ಕೂಲಿಗೆ ಹೋಗೋಕ್ಕೆ? ಹೌದಾ, ಏನು ತಿಂಡಿ ತಿಂದ್ರಿ? ಕಡುಬು ಚೆನ್ನಾಗಿತ್ತಾ?
ಇವತ್ತು ಯಾವ ವಾರ? ಹೌದಾ, ಅದಕ್ಕೆ ಫ್ರೆಶ್ ಆಗಿಬಿಟ್ಟಿದ್ದೀರಲ್ಲ. ಕಿಸಿ ಕೊಡು ಎಲ್ರಿಗೂ. ಹಾ ಜಾಣಿ, ಐ ಲವ್ ಯು ಹೇಳೋದ ನೀನು? ಹೇಳೋ ಐ ಲವ್ ಯು. ನೀನು ಈ ಥರ ಪೋಸ್ ಕೊಡ್ತಿದ್ದೀಯಲ್ಲ, ಛೀ ಯಪ್ಪ. ಹ್ಞೂ 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 ಮಾತಾಡ್ಸಲ್ಲ. ನನ್ನ ಮಗನ ಸ್ಕೂಲ್ ಲಂಚ್ ಬ್ಯಾಗ್ ರೆಡಿ ಮಾಡ್ತಾ ಇದ್ದೀನಿ. ಭೇಟಿಯಾಗೋಣ. ನಮಸ್ಕಾರ. ನನ್ನ ಮಗಗೆ ಸ್ಕೂಲಿಗೆ ಹೋಗು ಅಂದರೆ ಅವ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡಿ. ನೋ ರೆಸ್ಪಾನ್ಸ್. ಪಪ್ಪು ರೆಡಿನಾ? ಸ್ಕೂಲಿಗೆ ಟೈಮ್ ಆಯ್ತು ಮಗನೇ, ಸ್ಕೂಲಿಗೆ ಟೈಮ್ ಆಯಿತು. ಹರುಷ್ ರೆಸ್ಪಾನ್ಸ್, ನೋ ರೆಸ್ಪಾನ್ಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನೀವೇನಾದರೂ ಹೇಳ್ಕೊಳ್ರಿ, ನಾನು ಮೊಬೈಲ್ ನೋಡ್ತೀನಿ ಅಲ್ವಾ? ಅಲ್ವಾ ಪಪ್ಪ? ಸ್ಕೂಲಿಗೆ ಟೈಮ್ ಆಯಿತು. ನನ್ನ ಮಗನೂ ಸ್ಕೂಲಿಗೆ ಕಳಿಸಿ ಪಟ ಅಂತ ಅಡುಗೆ ಮಾಡಿಬಿಡೋಣ ಅಂತ ಬಂದರೆ ನೋಡ್ತಾ ಇದ್ದರೆ ಕೊತ್ತಂಬರಿ ಸೊಪ್ಪೇ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಏನು ಸಾಂಬಾರು ಆಗಲ್ಲ ಅನ್ನತ್ತಾ ಅಂತ ಕೊತ್ತಂಬರಿ ಸೊಪ್ಪು ಇಲ್ದಂಗೆ ಸಾಂಬಾರು ಮಾಡಿಬಿಟ್ಟೆ. ಸಾಂಬಾರೆಲ್ಲ ಚೆನ್ನಾಗೇ ಬಂದಿತ್ತು. ನಾವೇನು ಗೊತ್ತಾ, ಓಕೆ ಯಾವುದಕ್ಕೆ ಕನೆಕ್ಟ್ ಆಗಿರ್ತೀವೋ ಅದೇ ಬೇಕು ಇದೇ ಬೇಕು ಅಂತ, ಅದು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಯಾವುದು ಕಷ್ಟ ಅಲ್ಲ. ಹಾಗಾಗಿ ಸಾಂಬಾರಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯೆಲ್ಲ ಹಾಕಿ, ಇದೊಳ್ಳೆ ಕಾಯಿ ಎಂತ ಬೈಕೊಳ್ತಾ ಇತ್ತು ಗೊತ್ತಾ, ಇದೊಳ್ಳೆ ಹೆಂಗೆ ತಿವುತಿದ್ದಾಳೆ ನೋಡು, ನನ್ನನ್ನು ಬಿಡ್ತಾ ಇಲ್ಲ, ತಿವುತಿದ್ದಾಳೆ, ಬರೀ ತಿವುತಿದ್ದಾಳೆ ಅಂತ ಬೈತೈತೆ ಕಾಯಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಖಾರಕ್ಕೆ ಕಾಯಿ ಬೇಕೇ ಬೇಕು. ಹಾಗಾಗಿ ತಿವಿತಾ ಇದ್ದೀನಿ. ಕಾಯೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಇವಾಗ ಮತ್ತೆ ಒಂದು ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ನಮಗೆ ಯಾರೂ ಅಳ್ಸೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಈ ಈರುಳ್ಳಿ ಇದೆಯಲ್ಲ ಇದು ಒಂದೇ ಒಂದು ನಿಮಿಷಕ್ಕೆ ಅಳಿಸ್ಬಿಡುತ್ತೆ ನಮಗೆ. ಇಡೀ ದಿನದ ಕಣ್ಣೀರು ಬರೀ ಒಂದು ಈರುಳ್ಳಿ ಕಟ್ ಮಾಡಿದ್ರೆ ಸಾಕು, ಇಡೀ ದಿನದ ಕಣ್ಣೀರೆಲ್ಲ ನಮಗೆ ವೇಸ್ಟ್ ಮಾಡಿಸ್ಬಿಡುತ್ತೆ. ಅಷ್ಟು ಪವರ್ಫುಲ್ ಈ ಈರುಳ್ಳಿ. ನಾನು ಈ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಿರೋದ್ರಿಂದ ಸ್ವಲ್ಪ ಏನಂತಾರೆ ಬೆಳ್ಳುಳ್ಳಿ ಮತ್ತು ಚೂರು ಶುಂಠಿ, ಒಂದೇ ಒಂದು ಲವಂಗ ಮತ್ತು ಒಂದು 4 ಕಾಳಷ್ಟು ಹುರ್ಗಡ್ಲೆ ಡಿಫ್ರೆಂಟಾಗಿ ಮಾಡೋಣ. ಕೊತ್ತಂಬರಿ ಸೊಪ್ಪು ಇಲ್ದಿರೋ ಕಾರಣ ಡಿಫ್ರೆಂಟಾಗಿ ಮಾಡೋಣ ಅಂತ ಡಿಫ್ರೆಂಟಾಗಿ ಮಾಡಿಬಿಡ್ತಾಯಿದ್ದೀನಿ ಮೊಳಕೆ ಹುರುಳಿಕಾಳು ಸಾಂಬಾರು. ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನಾನು. ಇವಾಗ ಒಂದು 4 ಕಾಳು ಮೆಣಸನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ. ಒಂದು ಕಡೆ ಮೊಳಕೆ ಹುರುಳಿಕಾಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಒಗ್ಗರಣೆ ಜೊತೆನೇ ಮೊಳಕೆ ಹುರುಳಿಕಾಳನ್ನ ಹಾಕ್ತಾಯಿದ್ದೆ, ಬಟ್ ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಅದು ಫಸ್ಟಿಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಅದನ್ನು ಬಾಡಿಸ್ಕೊಳ್ತೀನಿ. ಇನ್ನೂ ಈರುಳ್ಳಿ ಬೇಯ್ತಾನೇ ಇದೆ. ಬೇಯಲಿ ಅಂತ ಸ್ವಲ್ಪ ಸಮಾಧಾನದಿಂದ ಇದ್ದೆ ನಾನು. ಇದು ಎಷ್ಟೊತ್ತವರೆಗೂ ಬೇಯಿ ನೀನು ಅಂತ. ಆಮೇಲೆ ಮೊಳಕೆ ಹುರುಳಿಕಾಳು ಬೇಯಿಸಿದ್ನಲ್ವ, ನೀರು ಸಪ್ರೇಟು ಮತ್ತು ಹುರುಳಿಕಾಳು ಸಪ್ರೇಟ್ ಮಾಡ್ಕೊಂಡು ಹುರುಳಿಕಾಳನ್ನು ಒಗ್ಗರಣೆ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ನಾವೇನು
ಮಸಾಲೆ ರುಬ್ಕೊಂಡಿದ್ವಿ ಆ ಮಸಾಲೆನೂ ಹಾಕ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಬೇಕಾದರೆ ಅರಿಶಿನ ಹಾಕ್ಕೋಬೋದು. ನಾನಿಲ್ಲಿ ಖಾರಕ್ಕೆ ಅರಿಶಿನ ಹಾಕಿರೋದ್ರಿಂದ ನಾನು ಒಗ್ಗರಣೆಗೆ ಅರಿಶಿನ ಹಾಕ್ತಾಯಿಲ್ಲ. ಇವಾಗ ನಾವು ಏನು ರುಬ್ಕೊಂಡಿದ್ವಿ ಆ ಮಸಾಲೆನ ಹಾಕಿ ಕ್ಲೀನಾಗಿ ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದು ಏನು ಹಸಿ ಅಂಶ ಹೋಗೋವರೆಗೂ ಅದ್ರ ಫ್ಲೇವರ್ ಎಣ್ಣೆಲೆ ಬಾಡಿಸ್ಕೊತೀನಿ. ಅದು ಫುಲ್ ಕತ 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 ಅಂತ ಕುದೀತಾ ಇರಬೇಕು. ಆವಾಗ ನೀರು ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿ ಮತ್ತೆ ಒಂದು 30 ಸೆಕೆಂಡ್ ಬಿಟ್ಟು ಆಮೇಲೆ ನೀರನ್ನು ಹಾಕ್ತೀನಿ. ಯಾಕಂದರೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಕೆಲವರು ಬರೀ ಧನಿಯಾ ಪೌಡರ್ ಹಾಕ್ತಾರೆ. ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಅನ್ನಲ್ವ, ಹಾಗಾಗಿ ಸ್ವಲ್ಪ ಕೈಗೆ ಸಿಕ್ಕಿದ್ದೆಲ್ಲ ಹಾಕ್ತಾಯಿದ್ದೀನಿ. ಸಾಂಬಾರು ಕತೆ ಏನಾಗುತ್ತೋ ಅದ್ರ ಗತಿ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಲಾಸ್ಟಿಗೆ ಹೇಳ್ತೀನಿ ಏನಾಗಿತ್ತು ಅಂತ. ಈ ಥರ ಕೊತ ಅಂತ ಕುದಿಬೇಕಾದ್ರೆ ಸ್ವಲ್ಪ ನೀರೆಲ್ಲ ಹಾಕಿ ಕೊತ ಅಂತ ಕುದಿಬೇಕಾದ್ರೆ ಟೇಸ್ಟ್ ನೋಡ್ತಾಯಿದ್ದೀನಿ. ನನ್ನ ಸಾಂಬಾರು ಕತೆ ಏನಾಗಿದೆ ಇವತ್ತು, ಯಾವ ಥರ ಪರಿಸ್ಥಿತಿ ಬಂದಿದೆ ನನ್ನ ಸಾಂಬಾರಿಗೆ ಅಂತ ನೋಡ್ತಾಯಿದ್ದೀನಿ. ಏನೂ ಆಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನಾವು ಬೇಕಾಬಿಟ್ಟಿ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾವು ಪ್ರೀತಿಯಿಂದ ಚೆನ್ನಾಗಿ ಮಾಡಿದಾಗ ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ. ಅಂತ ಸಾಂಬಾರಿಗೆ ಶಬಾಷ್ ಹೇಳಿ. ಮಾವಿನಕಾಯಿ ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ತಂದಿದ್ರು ನಮ್ಮ ಮನೆಯವರು. ಡೈಲಿ ಬೈತಾ ಇತ್ತು ನನಗೆ, ಅದೆಷ್ಟು ದಿನ ಇಟ್ಕೊಂಡು ನನ್ನ ಸಾಯಿಸ್ತೀಯ ನೀನು ಅಂತ. ಹಂಗಾಗಿ ಇವತ್ತು ಮಾಡೇ ಬಿಡೋಣ ಅಂತ ಅದನ್ನು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ನನಗೆ ನೋಡಿದಾಗೆಲ್ಲ ಇನ್ನು ಎಷ್ಟು ದಿನ ಆಯಿತು, ನೀನು ಇನ್ನು ಯಾವಾಗ ನನ್ನನ್ನು ಒಂದು ರೇಂಜಿಗೆ ತರ್ತೀಯ ಅಂತ ಕೇಳ್ತಾಯಿತ್ತು. ಹಾಗಾಗಿ ಇವತ್ತು ಕಟ್ ಮಾಡಿಬಿಡೋಣ, ಉಪ್ಪಿನಕಾಯಿ ಹಾಕಿಬಿಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದನ್ನು ಜಾಸ್ತಿ ಏನು ಹರಸ ಮಾಡೋ ಅಂಥ ಉಪ್ಪಿನಕಾಯಿ ಎಲ್ಲ ಇದು. ಒಂಚೂರು ಕಟ್ ಮಾಡಿಕೊಂಡು ಫಸ್ಟಿಗೆ ಮಾವಿನಕಾಯಿ ತೊಳ್ಕೊಂಡು ಕಟ್ ಮಾಡಿ ಚೂರು ಉಪ್ಪು ಹಾಕಿ ವಾಶ್ ಮಾಡಿ, ಆಮೇಲೆ ಒಂದು ಪಾತ್ರೆಗೆ ಒಂಚೂರು ಎಣ್ಣೆ, ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಒಗ್ಗರಣೆನ ಹಾಕ್ಕೊಬಿಟ್ರೆ ಅದೇ ಉಪ್ಪಿನಕಾಯಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾನು ಮಾವಿನಕಾಯಿ ಕಟ್ ಮಾಡ್ತಾನೆ ನುಗ್ಗೆ ಸೊಪ್ಪು ಮಾರೋರು ಬಂದಿದ್ದರು. ನುಗ್ಗೆ ಸೊಪ್ಪು ತೊಗೊಳ್ತಾ ಇದ್ದೆ. ಅವರು ತುಂಬ ಬಲ್ತಿರೋ ನುಗ್ಗೆ ಸೊಪ್ಪು ತೊಗೊಬಂದುಬಿಟ್ಟಿದ್ರು. ತೀರಾ ಬಲ್ತಿರೋ ನುಗ್ಗೆ ಸೊಪ್ಪು ತೊಗೊಬಿಟ್ರೆ ಕಹಿ ಬರುತ್ತೆ, ಎಳೆವು ಆದರೆ ಸ್ವಲ್ಪ ತಿನ್ನಲಿಕ್ಕೆ ಟೇಸ್ಟ್ ಅನಿಸುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು ತೊಗೊಂಬಂದಿಟ್ಟು ಮತ್ತೆ ನಾನು ಏನು ಮಾವಿನಕಾಯಿದು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ, ಚೂರೆ ಎಣ್ಣೆ, ಸಾಸಿವೆ, ಅದಕ್ಕೊಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಮಾವಿನಕಾಯಿನ ಅದಕ್ಕೆ ಸುರಿಯೋದು. ಸ್ಟವ್ ಆಫ್ ಮಾಡಿಕೊಂಡು ಮಾವಿನಕಾಯಿ ಅದಕ್ಕೆ ಹಾಕಿ ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬಿಡೋದು. ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಮತ್ತು ನಿಮಗೆ ಖಾರ ಬೇಕು ಅಂದರೆ ಒಂದು 1/4 ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಖಾರ ಉಪ್ಪು ಎಲ್ಲ ಹಿಡ್ಕೊಳ್ಳೋವರೆಗೂ. ಮತ್ತು ಉಪ್ಪು ನೋಡಿ ನೀವು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇದೇನು ಜಾಸ್ತಿ ಹೊತ್ತೇನು ಉಳಿಯಲ್ಲ ನನ್ನ ಕೈಲಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಒಂದು ಮಾವಿನಕಾಯಿ ಅಲ್ವಾ, ಬೆಳಿಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾ ತಿನ್ಕೊಬಿಡ್ತೀನಿ. ಹಣ ಬಂದ ನೋಡು ಅಪ್ಪ, ಬಾ ಸ್ಕೂಲಿಂದ ಬರ್ತಾನೆ ಎಲ್ಲ ಮನೆಗೆ ಬರ್ಬೇಕು ತಾನೆ. ಪಪ್ಪ ಏನೇನು ಕೊಡಿಸ್ಕೊಂಬಂದಿಯಾ? ಅಲ್ಲ, ಈ ಅವತಾರದಲ್ಲಿ ಹೋಗಿದ್ಯಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡ್ರೆಸ್ ಚೇಂಜ್ ಮಾಡಿ ಹೋಗ್ಬೇಕು ತಾನೆ. ಮತ್ತೆ ನೀನು ಹಂಗೆ ಕರ್ಕೊಂಡು ಹೋಗಿದ್ಯಾ ಪಪ್ಪನ? ಏನೇನು ಕೊಡಿಸ್ಕೊಂಬಂದಿ? ನನ್ನ ಮಗ ಸ್ಕೂಲಿಂದ ಬರ್ತಾನೆ, ಅವ್ರ ಅಪ್ಪಗೆ ಮಾಲಿಗೆ ಕರ್ಕೊಂಡೋಗಿ ನನಗೆ ಏನಾದರೂ ಕೊಡಿಸು ಅಂತ ಕೊಡಿಸ್ಕೊಂಬಂದಾನೆ. ಅಷ್ಟು ಕಾಟ ಕೊಟ್ಟು ಮನೆಗೆ ಬಂದು ಹೇಳ್ತಾನೆ ಪಪ್ಪನೇ ಕೊಡಿಸಿದ್ದು ಅಂತ. ಅಲ್ಲ, ಅಂತ ಶೂ ತಗೋಬರ್ತಾರ? ಕ್ಲೀನಾಗಿ ಹಾಕು. ಇದು ಲೆಫ್ಟ್ ಹಾಕ. ಅಪ್ಪ ಮಗ ಸೇರ್ಕೊಂಡು ಆಗದೇ ಇರೋ ಶೂ, ಇವನ್ಕಿಂತ 1 ವರ್ಷದ ಸಣ್ಣದ್ದು ಏಜಿಂದು ಶೂ ಎತ್ಕೊಂಬಂದಿದ್ದಾರೆ. ಕೇಳಿದ್ರೆ ನಾನಲ್ಲ ಪಪ್ಪ ಕೊಡಿಸಿದ್ದು ಅಂತಾನೆ. ಪಪ್ಪ ಕೊಡಿಸಿದ್ದು ಹೌದು, ಸೈಜ್ ಆಗ್ತಾ ಇಲ್ಲಲ್ಲ. ಇನ್ನು 15 ದಿನ ಬಿಟ್ಟರೆ ಆಗಲ್ಲ ಅದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.